ಎಲ್ಲ ಪತ್ರಕರ್ತರಿಗೆ ನಮಸ್ಕಾರಗಳು. ಈ ದಿನ ಎಲ್ಲ ಪತ್ರಕರ್ತರನ್ನು ಕರೆದು ನಾನು ಪತ್ರಿಕಾ ಬೈಟ್ ಮಾಡೋದೇನೆಂದರೆ, ಅಥಣಿ ಪಟ್ಟಣದಲ್ಲಿ ಪುರಸಭೆ ವತಿಯಿಂದ ಸಸಿಗಳನ್ನು ನೆಡುವ ಕಾರ್ಯಕ್ರಮ ನಡೆದಿದ್ದು, ಸದರಿ ಸಸಿಗಳು ನೆಡುವ ಸಲುವಾಗಿ ಈಗಾಗಲೇ ಅದು ಶೇಖರ್ ಗೌಡ ಪಾಟೀಲ್ ಅಂತ ಗುತ್ತಿಗೆದಾರರಿಗೆ ಟೆಂಡರ್ ಅಲಾಟ್ಮೆಂಟ್ ಆಗಿದೆ. ಅವ್ರ ಗುತ್ತಿಗೆ ಅವ್ರಿಗೆ ಹೋಗಿದೆ, ಶೇಖರ್ ಅನ್ನೋರಿಗೆ. ಅದಕ್ಕೂ ಖುಷಿಯಾದ ವಿಷಯ, ಯಾಕಂದರೆ ಅಥಣಿ ಅಭಿವೃದ್ಧಿ ಆಗಲಾಗಿದೆ. ಅದು ಟೆಂಡರ್ ಆದದ್ದು 3 ಪ್ರಕ್ರಿಯೆಯಲ್ಲಾಗಿದೆ. ಒಂದು 29,99,470, 29,099,744, 29,78,794. ಟೋಟಲ್ ಒಟ್ಟು 1 ಕೋಟಿ ಅಂದಾಜು ವೆಚ್ಚದ ಸಸಿಗಳನ್ನು ನೀಡುವ ಕಾರ್ಯಕ್ರಮ ನಡೆದಿದೆ. ಆದರೆ ಇಲ್ಲಿ ಏನು ಒಂದು ಪ್ರಾಬ್ಲಮ್ ಆಗಿದೆ ಅಂದ್ರೆ, ಅಥಣಿ ಪುರಸಭೆಯಲ್ಲಿ ಟೆಂಡರ್ ಹಿಡಿದಂಥ ಗುತ್ತಿಗೆದಾರರು ಬಂದು ಗಿಡಗಳನ್ನು ಹಚ್ಚಿ ಅವರ ಪಾಲನೆ ಪೋಷಣೆ ಮಾಡಬೇಕು ಹಾಗೂ ನೀರು ಹಾಕಬೇಕಂತೇಳಿ ಟೆಂಡರ್ದಲ್ಲಿ ಇರೋದ್ರಿಂದ, ಆದರೆ ಅಥಣಿಯ ಪುರಸಭೆ ಮುಖ್ಯಾಧಿಕಾರಿಯಾದಂಥ ಅಶೋಕ್ ಸೀತಾರಾಮ್ ಗುಡಿಮನಿ ನಿನ್ನೆ ದಿವಸ ಅಂದರೆ ನಿನ್ನೆ ಗಣರಾಜ್ಯ ದಿವಸ ಎಲ್ಲ ರಜೆಗಳು ಇದ್ದರೂ ಕೂಡ ನಿನ್ನೆ ಪುರಸಭೆ ಪೌರ ಕಾರ್ಮಿಕರನ್ನು ತೆಗೆದುಕೊಂಡು ಅವರ ಪೌರ ಕಾರ್ಮಿಕ ಕೈಯಿಂದ ಗಿಡಗಳನ್ನು ಹಚ್ಚಿ ಹಾಗೆ ಅವುಗಳಿಗೆ ನೀರುಗಳನ್ನು ಬಿಡ್ತಾ ಇದ್ದಾರೆ. ಇದು ಕಾನೂನು ರೀತಿಯಿಂದ ಭ್ರಷ್ಟಾಚಾರ. ಹಾಗೂ ಇನ್ನೊಂದು ವಿಷಯ ಅಂದರೆ, ನಮ್ಮ ಮುನ್ಸಿಪಾಲಿಟಿ ವತಿಯಿಂದ ಇದ್ದಂಥ ಟ್ರ್ಯಾಕ್ಟರ್ಗಳು ಮತ್ತು ನೀರಿನ ಟ್ಯಾಂಕರ್ಗಳನ್ನು ಬಳಕೆ ಮಾಡ್ತಿದ್ದಾರೆ. ಇದು ಏನು ಗುತ್ತಿಗೆದಾರ ಆದಂಥ ಶೇಖರ್ ಪಾಟೀಲ್ ಅವರು ಗುತ್ತಿಗೆ ಹಿಡಿದಿದ್ದಾರೋ, ಏನು ಅಥಣಿ ಪುರಸಭೆಯ ಮುಖ್ಯಾಧಿಕಾರಿಗಳು ಗುತ್ತಿಗೆ ಹಿಡಿದಿದ್ದಾರೋ ನನಗೆ ಗೊತ್ತಾಗ್ತಾ ಇಲ್ಲ. ಇದು ಅದೇನಂತಾರಲ್ಲ, ಶೇಖರ್ ಪಾಟೀಲ್ ಅನ್ನೋರನ್ನ ಮುಂದಕ್ಕೆ ಇಟ್ಟು ಅಶೋಕ್ ಸೀತಾರಾಮ್ ಗುಡಿಮನಿ ಈ 1 ಕೋಟಿ ರೂಪಾಯಿ ಭ್ರಷ್ಟಾಚಾರ ಮಾಡಿ ಈ ದುಡ್ಡನ್ನು ಗುಳ ಮಾಡುವ, ತಾನು ತಿಂದು ಹಾಕುವ ಹುನ್ನಾರ ಮಾಡುತ್ತಿದ್ದಾನು. ನಿಮಗೆ ಹೇಳಬೇಕಂದ್ರೆ, ಇಲ್ಲಿ ಅದು ಟೆಂಡರ್ ಆದ ಪ್ರಕ್ರಿಯೆ ಕಾಪಿಗಳು ಬೇಕಾದರೆ ನಿಮ್ಗೆ ಇಲ್ಲಿ ಇದಾವು. ನಾವು ಕಾನೂನು ರೀತಿಯಾಗಿ ನಾವು ಎಲ್ಲ ಹೇಳ್ತಾ ಇದ್ದೇವೆ. ಯಾವುದೇ ಥರದ ಇಲ್ಲಿ ಮುಚ್ಚಿ ಮರಿ ಯಾವುದೂ ಇಲ್ಲ. ಅಶೋಕ್ ಸೀತಾರಾಮ್ ಗುಡಿಮನಿ ನಮ್ಮ ಪುರಸಭೆ ಕಾರ್ಮಿಕರನ್ನು ಹಾಗೂ ಪುರಸಭೆ ವಾಹನಗಳನ್ನು ಬಳಕೆ ಮಾಡಿ ನಮ್ಮ ಅಥಣಿ ಪುರಸಭೆಗೆ ನಷ್ಟ ಉಂಟು ಮಾಡುತ್ತಿದ್ದಾನೆ. ಅಥಣಿ ಪುರಸಭೆಯಲ್ಲಿ ಈ ಟೆಂಡರ್ ಪಾಸ್ ಆಗಬಾರ್ದು ಮತ್ತು ಇದು ಕಾನೂನು ಬಾಹಿರ ಟೆಂಡರ್ ಐತೆ ಅಂತೇಳಿ 30/12/2025 ಎಲ್ಲ ಸದಸ್ಯರು 17 ಮಂದಿ ಹಾಗೂ ಪ್ಲಸ್ ಉಪಾಧ್ಯಕ್ಷರು ಕೂಡಿ ಮುನ್ಸಿಪಾಲಿಟಿಗೆ ಅರ್ಜಿ ಕೊಟ್ಟಿದ್ದಾರೆ. ಈ ಟೆಂಡರ್ ಪಾಸ್ ಮಾಡಬೇಡ್ರಿ, ಇದು ಏಕಪಕ್ಷೀಯ ಟೆಂಡರ್ ಐತೆ ಅಂತೇಳಿ. ಇನ್ನೊಂದು ವಿಷಯ ಅಂದ್ರೆ, ಈಗ ಜನವರಿ ಫೆಬ್ರವರಿ ಬಿಸಿಲಿನ ತಾಪಮಾನ ಹೆಚ್ಚಿರೋದ್ರಿಂದ ಈಗ ಗಿಡ ಹಚ್ಚಿದ್ರೆ ಯಾವ ಗಿಡಗಳು ನಾಟಿ ಬರುವುದಿಲ್ಲ. ಈಗಾಗಲೇ ಪುರಸಭೆ ಸದಸ್ಯರಾದಂಥ ನಮ್ಮ ಸಂತೋಷ್ ಸಾವಡ್ಕರ್ ಅವರು ಗಿಡಗಳು ಹಚ್ಚಿದ್ದಾರೆ. ಅವಕ್ಕೆ ನೀರು ಹಾಕಿ ಚೆನ್ನಾಗಿ ಬೆಳೆಸಿದ್ರೆ ಅವು ಗಿಡಗಳು ಆತವು. 1 ಕೋಟಿ ರೂಪಾಯಿ ಅದು ನಮ್ಮ ಮತ್ತೊಂದು ಪುರಸಭೆ ನಮ್ಮ ಡೆವಲಪ್ಮೆಂಟ್ ಮಾಡಕ್ಕೆ ಬಳಕೆ ಮಾಡಬೇಕಂತ ನಾ ಕೇಳ್ಕೊಳ್ತೇನೆ.